ಎಲ್ಲರಿಗೆ ನಮಸ್ಕಾರ ಮತ್ತು ಚಾನಲ್ಗೆ ಮತ್ತೆ ಸ್ವಾಗತ. ಇಂದು ನಾನು ಹಂತದ ಟ್ಯುಟೋರಿಯಲ್ ಅನ್ನು ನೀಡುತ್ತೇನೆ. ಆದರೆ ಅದಕ್ಕೆ ಮೊದಲು ಸೇಲ್ಸ್ಫೋರ್ಸ್ ಎಂದರೇನು ಎಂದು ನಾನು ನಿಮಗೆ ತಿಳಿಸುತ್ತೇನೆ. ಸೇಲ್ಸ್ಫೋರ್ಸ್ ಎನ್ನುವುದು ಕ್ಲೌಡ್ ಆಧಾರಿತ CRM ಪ್ಲಾಟ್ಫಾರ್ಮ್ ಆಗಿದ್ದು, ಇದು ಬಿಸಿನೆಸ್ ಮ್ಯಾನೇಜ್ ಕಸ್ಟಮರ್ ರಿಲೇಶನ್ಶಿಪ್ಗೆ, ಟ್ರ್ಯಾಕ್ ಸೇಲ್ಸ್ಗೆ ಮತ್ತು ಅದು ಕೆಲಸ ಮಾಡುವ ಯಾವುದೇ ಕೆಲಸವನ್ನು ಮಾಡಲು ಸಹಾಯ ಮಾಡುತ್ತದೆ. ಹಾಗಾಗಿ ಇಂದು ನಾವು ಡೆವಲಪರ್ ಎಡಿಷನ್ ಆರ್ಗ್ ಅನ್ನು ಹೇಗೆ ಹೊಂದಿಸುವುದು ಎಂಬುದರ ಕುರಿತು ಮಾತನಾಡುತ್ತೇವೆ. ಸೇಲ್ಸ್ಫೋರ್ಸ್ ಲೈಟ್ನಿಂಗ್ ಅನುಭವದ ಬಗ್ಗೆ ನಮಗೆ ಸ್ವಲ್ಪ ಪರಿಚಯವಾಗುತ್ತದೆ ಮತ್ತು ನಾವು ಸ್ಟ್ಯಾಂಡರ್ಡ್ ಆಬ್ಜೆಕ್ಟ್, ಫೀಲ್ಡ್ಸ್, ರೆಕಾರ್ಡ್ ಡೀಟೇಲ್ಸ್ ಪೇಜಸ್ ಇತ್ಯಾದಿಗಳ ಬಗ್ಗೆ ಕಲಿಯುತ್ತೇವೆ. ಸೊ ಲೆಟ್ಸ್ ಡೈವ್ ಇನ್. ಸೇಲ್ಸ್ಫೋರ್ಸ್ ಅನ್ನು ಉಚಿತವಾಗಿ ಪ್ರವೇಶಿಸಲು ನಮಗೆ ಡೆವಲಪರ್ ಎಡಿಷನ್ ಆರ್ಗ್ ಅಗತ್ಯವಿದೆ. ಅದರಿಂದ ಪ್ರಾರಂಭಿಸೋಣ ಮತ್ತು ನನ್ನ ಸೂಚನೆಗಳನ್ನು ಅನುಸರಿಸೋಣ. ಸೇಲ್ಸ್ಫೋರ್ಸ್ ಡೆವಲಪರ್ ಆರ್ಗ್ ಅನ್ನು ರಚಿಸಲು ನೀವು ವೆಬ್ ಬ್ರೌಸರ್ಗೆ ಹೋಗಿ URL ನಾಗ salesforce.com/form/developer-signup ಅನ್ನು ಹೊಡಬೇಕು. ಇಲ್ಲ ಅಂದರೆ URL ನಾಗ ಡೆವಲಪರ್ ಎಡಿಷನ್ ಆರ್ಗ್ ಸೈನ್ಅಪ್ ಇಲ್ಲ ಡೆವಲಪರ್ ಎಡಿಷನ್ ಸೈನ್ಅಪ್ ಅಂತ ಹೊಡಬೇಕು. ಹೊಡೆದ ಮಾಕ ನಮಗೆ ಗೂಗಲ್ನಾಗ ಫಸ್ಟ್ ಆಪ್ಷನ್ ಬರ್ತದೆ. ಆ ಫಸ್ಟ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಬೇಕು. ನಮಗೆ ನೆಕ್ಸ್ಟ್ ಪೇಜ್ನಾಗ ಡೆವಲಪರ್ ಎಡಿಷನ್ ಅಂದು ಬರ್ತದೆ. ಅದಾಗ ನಾವು ಡೀಟೇಲ್ಸ್ ಫಿಲ್ ಮಾಡಬೇಕು. ಸೊ ಆ ಫಾರ್ಮ್ನಾಗ ಫಸ್ಟ್ ನಾವು ನಮ್ಮ ಹೆಸರು ಬರಬೇಕು. ಇದಾಗ ಫಸ್ಟ್ ನೇಮ್ ಲಾಸ್ಟ್ ನೇಮ್ ಹೊಡಬೇಕು. ನೆಕ್ಸ್ಟ್ ಜಾಬ್ ಟೈಟಲ್ನಾಗ ನಮ್ಮ ಇಷ್ಟ ಯಾವ್ದಾನ ಹೊಡೋచ్చు. ಕಾರಣ ನಾನು ಇವಾಗ ಸೇಲ್ಸ್ಫೋರ್ಸ್ ಅಡ್ಮಿನ್ ಅಂತ ಹೊಡ್ತಿದ್ದೀನಿ. ಅದರಿಂದ ನೆಕ್ಸ್ಟ್ ಫೀಲ್ಡ್ನಾಗ ವರ್ಕ್ ಇಮೇಲ್ ಅಂದಿರ್ತದೆ. ಇದ್ದಾಗ ನಮ್ಮ ವರ್ಕ್ ಇಮೇಲ್ ಹೊಡಬೇಕು. ಅದರಿಂದ ಕಂಪನಿ ನೇಮ್ ಅಂದಿರ್ತದೆ. ಇದ್ದಾಗ ನಾನು CRS Info Solutions ಅಂದು ಕೊಡ್ತಿದ್ದೀನಿ. ಅದು ಕಂಪನಿ ನೇಮ್. ನೆಕ್ಸ್ಟ್ ರೀಜನ್ ಯಾವುದನ್ನ ಕೊಡೋచ్చు, ನಾವು ಇಂಡಿಯಾ ಅಂತ ಕೊಟ್ಟಿನಿ. ಅದರಿಂದ ಥೋಡ ಕೆಳಕ ಬಂದರೆ ಅಗ್ರಿ ಅಂದು ಮಾಡಬೇಕು. ಅದರಿಂದ ನೆಕ್ಸ್ಟ್ ರೀಕ್ಯಾಪ್ಚಾ ಅಂತ ಇರ್ತದೆ, ಅದು ಸೆಲೆಕ್ಟ್ ಮಾಡ್ಕೊಬೇಕು. ಐ ಆಮ್ ನಾಟ್ ಎ ರೋಬೋಟ್ ಅಂದು. ನೆಕ್ಸ್ಟ್ ಸೈನ್ ಮಿ ಅಪ್ ಅಂತ ಸೆಲೆಕ್ಟ್ ಮಾಡಬೇಕು. ಸೊ ನೆಕ್ಸ್ಟ್ ಪೇಜ್ನಾಗ ನಾವು ಯಾವುದಾದ್ರೂ ಡೀಟೇಲ್ ಕೊಟ್ಟಿಮೋ ಅವೆಲ್ಲ ಪ್ರಾಸೆಸಿಂಗ್ ಅಥವಾ ಪ್ರಾಸೆಸ್ ಆದ ಮಾಕ ನಮಗೆ ಕನ್ಫರ್ಮೇಷನ್ ಇಮೇಲ್ ಅಂದು ಬರ್ತದೆ. ಸೊ ಅದಕ್ಕೆ ನಾವು ಈ ಕನ್ಫರ್ಮೇಷನ್ ಇಮೇಲ್ಗೋಸ್ಕರ ನಾವು ಜಿಮೇಲ್ಗೆ ಹೋಗಬೇಕು. ಜಿಮೇಲ್ ಹೋದ ಮಕ್ಕ ಅಲ್ಲಿ ನಮಗೆ ಕಂಡುಬೀಳ್ತದೆ ಅನ್ಮಾತು, ವೆಲ್ಕಮ್ ಟು ಸೇಲ್ಸ್ಫೋರ್ಸ್, ರೀಸೆಟ್ ಯುವರ್ ಪಾಸ್ವರ್ಡ್ ಅಂದು. ಸೊ ಈ ಪೇಜ್ನಾಗ ನಮಗೆ ಥೋಡ ಸ್ಕ್ರೋಲ್ ಡೌನ್ ಮಾಡಿದ ಮಕ್ಕ ವೆರಿಫೈ ಇಮೇಲ್ ಅಂತ ಬರ್ತದೆ. ಅದು ಮಕ್ಕ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಮಕ್ಕ ನೆಕ್ಸ್ಟ್ ಪೇಜ್ನಾಗ ನಮಗೆ ರೀಸೆಟ್ ಪಾಸ್ವರ್ಡ್ ಅಂತ ಬರ್ತದೆ. ಇಲ್ಲಿ ನಾವು ರೀಸೆಟ್ ಮಾಡ್ಕೊಬೇಕು ಪಾಸ್ವರ್ಡ್ ರೀಸೆಟ್ ಮಾಡಿದ ಮಕ್ಕ ನಮಗೆ ನೆಕ್ಸ್ಟ್ ಪೇಜ್ನಾಗ ಡೆವಲಪರ್ ಎಡಿಷನ್ ಅಂತ ಬರ್ತದೆ. ಆ ಪೇಜ್ನಾಗ ನಮಗೆ ಟಾಪ್ ಲೆಫ್ಟ್ನಾಗ ಆ್ಯಪ್ ಲಾಂಚರ್ ಅಂತ ಇರ್ತದೆ, ಅದು ಗ್ರಿಡ್ ಐಕಾನ್ಲಾಗ. ಸೊ ಅದು ಕ್ಲಿಕ್ ಮಾಡಬೇಕು ನಾವು. ಅರ್ಧಾಗ ನಮಗೆ ಅವೈಲೇಬಲ್ ಆ್ಯಪ್ಸ್ ಇರ್ತಾವೆ ಅನ್ಮಾತು. ಸೇಲ್ಸ್ಫೋರ್ಸ್ನಾಗ ಡಿಫ್ರೆಂಟ್ ಆ್ಯಪ್ಸ್ ಇರ್ತಾವೆ. ಇವಾಗ ನಾವು ನೋಡ್ತೀವಿ ಸರ್ವಿಸ್ ಅಂದ್ರೆ ಸರ್ವಿಸ್ ಕ್ಲೌಡ್ ಇದು. ನೆಕ್ಸ್ಟ್ ಮಾರ್ಕೆಟಿಂಗ್ CRM ಕ್ಲಾಸಿಕ್ ಕ್ಲೌಡ್, ಕಮ್ಯುನಿಟಿ, ಸೇಲ್ಸ್ಫೋರ್ಸ್ ಚಾಟರ್, ಕಾಂಟೆಂಟ್, ಸೇಲ್ಸ್ ಕಾನ್ಸೋಲ್, ಸರ್ವಿಸ್ ಕಾನ್ಸೋಲ್, ಇವೆಲ್ಲ ಡಿಫ್ರೆಂಟ್ ಆ್ಯಪ್ಸ್ ಅನ್ಮಾತು. ಇವು ಆಲ್ರೆಡಿ ಸೇಲ್ಸ್ಫೋರ್ಸ್ನಾಗ ಆಲ್ರೆಡಿ ಬಿಲ್ಡ್ ಆಗಿ ಬಂದವ. ಇವಾಗ ನಾವು ಸೇಲ್ಸ್ ಕ್ಲೌಡಿಗೆ ಹೋಗ್ತೀವಿ ಅನ್ಮಾತು. ಇವಾಗ ನಾವು ಸೇಲ್ಸ್ ಕ್ಲೌಡಿಗೆ ಹೋಗ್ತೀವಿ. ಇದನ್ನ ಸೇಲ್ಸ್ ಆ್ಯಪ್ ಕೂಡ ಅಂತಾರ. ಇವಾಗ ನಮಗೆ ಯಾವುದಾದ್ರೂ ಬಂದದು ಇದನ್ನ ಫಸ್ಟ್ ಔಟ್ಲುಕ್ ಅಂತಾರ, ಇಲ್ಲ ಅಂದರೆ ಇಂಟರ್ಫೇಸ್ ಅಂದು ಕೂಡ ಹೇಳೋచ్చు. ಇದು ನಮಗೆ ಸೇಲ್ಸ್ ಕ್ಲೌಡ್ನಾಗ ಫಸ್ಟ್ ಇಂಟರ್ಫೇಸ್ ಅನ್ಬೋದು. ಇದು ನಮಗೆ ಹೆಂಗ ಬಂದ ಅಂದರೆ ಟಾಪ್ ಲೆಫ್ಟ್ ಕಾರ್ನರ್ನಾಗ ಆ್ಯಪ್ ಲಾಂಚರ್ನ ಕ್ಲಿಕ್ ಮಾಡಿದ ಮ್ಯಾಗ ಈ ಸೇಲ್ಸ್ ಕ್ಲೌಡ್ ಅಂದು ಬರ್ತದ. ಇವಾಗ ನಾವು ನೆಕ್ಸ್ಟ್ ಸೇಲ್ಸ್ಫೋರ್ಸ್ ಟಾಪಿಕ್ಗೆ ಹೋಗಬೋತೀವಿ. ಅದು ಬಂತು ಸ್ಟ್ಯಾಂಡರ್ಡ್ ಆಬ್ಜೆಕ್ಟ್. ಇದು ಸ್ಟ್ಯಾಂಡರ್ಡ್ ಆಬ್ಜೆಕ್ಟ್ಸ್ನ ಸೇಲ್ಸ್ಫೋರ್ಸ್ ನಮಗೆ ಮೊದಲೇ ಬಿಲ್ಡ್ ಮಾಡಿ ಕೊಡ್ತದ. ಸೇಲ್ಸ್ಫೋರ್ಸ್ನಾಗ ಈ ಆಬ್ಜೆಕ್ಟ್ಸ್ನ ಆರ್ಗನೈಸ್ ಮಾಡಿ ಬಳಸಿದರೆ ಈ ಆಬ್ಜೆಕ್ಟ್ಸ್ ನಮಗೆ ಎರಡು ವಿಧಗಳ ಸೇಲ್ಸ್ಫೋರ್ಸ್ನಾಗ ಲಭ್ಯವಿದೆ. ಒಂದು ಬಂತು ಸ್ಟ್ಯಾಂಡರ್ಡ್ ಆಬ್ಜೆಕ್ಟ್ಸ್, ಇದು ನಾನು ಇವಾಗನೇ ಹೇಳಿನಿ. ನೆಕ್ಸ್ಟ್ ಬಂತು ಕಸ್ಟಮ್ ಆಬ್ಜೆಕ್ಟ್, ಇದು ನಾವಂತರ ನಾವೇ ಕ್ರಿಯೇಟ್ ಮಾಡಬೇಕು. ಇದು ಸ್ಟ್ಯಾಂಡರ್ಡ್ ಆಬ್ಜೆಕ್ಟ್ಸ್ ಮುಂಚೆನೆ ಬಿಲ್ಡ್ ಆಯ್ವ. ಕಸ್ಟಮ್ ಆಬ್ಜೆಕ್ಟ್ ನಾವು ಕ್ರಿಯೇಟ್ ಮಾಡಬೇಕು. ಇದು ಕಸ್ಟಮ್ ಆಬ್ಜೆಕ್ಟ್ ಮರೆಲ್ಲ ಮಾತಾಡ್ತಾನము. ಇಂದು ನಾನು ಸ್ಟ್ಯಾಂಡರ್ಡ್ ಆಬ್ಜೆಕ್ಟ್ ಗುరించి ಡಿಸ್ಕಸ್ ಮಾಡುತ್ತೀನಿ. ಇದು ಸ್ಟ್ಯಾಂಡರ್ಡ್ ಆಬ್ಜೆಕ್ಟ್ಸ್ನಾಗ ಜಾಸ್ತಿ ಆಬ್ಜೆಕ್ಟ್ಸ್ ಇರ್ತಾವ. ಇವಾಗ ನಾವು ಮೋಸ್ಟ್ ಕಾಮನ್ గా ಬಳಸೋ ಆಬ್ಜೆಕ್ಟ್ಸ್ ಹೇಳ್ತೀನಿ. ಇದು ಬಂತು ಅಕೌಂಟ್ಸ್, ಲೀಡ್ಸ್, ಆಪರ್ಚುನಿಟೀಸ್, ಕಾಂಟ್ಯಾಕ್ಟ್ಸ್, ಕ್ಯಾಂಪೇನ್, ಡ್ಯಾಶ್ಬೋರ್ಡ್ಸ್, ಪ್ರಾಡಕ್ಟ್ಸ್, ರಿಪೋರ್ಟ್ಸ್ ಎಕ್ಸೆಟ್ರಾ. ಇವಾಗ ಇದು ಬಂತು ಸೇಲ್ಸ್ಫೋರ್ಸ್ನಾಗ ಇವೆಲ್ಲ ಕಲ್ತು ಸ್ಟ್ಯಾಂಡರ್ಡ್ ಆಬ್ಜೆಕ್ಟ್ಸ್ ಅಂತಾರ. ಆಪರ್ಚುನಿಟೀಸ್, ಲೀಡ್ಸ್, ಟಾಸ್ಕ್, files, accounts, contacts, campaigns, dashboards, reports, chatter and many more. ಇದು ಸೇಲ್ಸ್ಫೋರ್ಸ್ನಾಗ ಜಾಸ್ತಿ ಸ್ಟ್ಯಾಂಡರ್ಡ್ ಆಬ್ಜೆಕ್ಟ್ಸ್ ಇರ್ತಾವ. ಇವಾಗ ನಾವು ಈ ಗೇರ್ ಐಕಾನ್ ಮ್ಯಾಗ ಕ್ಲಿಕ್ ಮಾಡಿ ಸೆಟಪ್ನ ಕ್ಲಿಕ್ ಮಾಡಬೇಕು. ಸೆಟಪ್ ಕ್ಲಿಕ್ ಮಾಡಿದ ಮ್ಯಾಗ ನೆಕ್ಸ್ಟ್ ನಮಗೆ ಆಬ್ಜೆಕ್ಟ್ ಮ್ಯಾನೇಜರ್ ಬರ್ತದ. ಇವಾಗ ಆಬ್ಜೆಕ್ಟ್ ಮ್ಯಾನೇಜರ್ ಮೇಲೆ ಕ್ಲಿಕ್ ಮಾಡಬೇಕು. ಇವಾಗ ನೀವು ಜಾಸ್ತಿ ಸ್ಟ್ಯಾಂಡರ್ಡ್ ಆಬ್ಜೆಕ್ಟ್ಸ್ ನೋಡುತ್ತೀರಿ. ಇದು ಎಲ್ಲ ಸೇಲ್ಸ್ಫೋರ್ಸ್ ಮೊದಲೇ ನಮಗೆ ಬಿಲ್ಡ್ ಮಾಡಿ ಕೊಡ್ತದ. ಇವು ಎಲ್ಲ ಸ್ಟ್ಯಾಂಡರ್ಡ್ ಆಬ್ಜೆಕ್ಟ್ಸ್.
ಇವು ಇನ್ನೂ ಅನೇಕ ಸ್ಟ್ಯಾಂಡರ್ಡ್ ಆಬ್ಜೆಕ್ಟ್ಸ್, ಬಟ್ ಇವೆಲ್ಲ ಮಾಗ ಇದ್ದವು ಕಾಮನ್ గా ಯೂಸ್ ಮಾಡ್ತಾರ. ಜನರು ಹೆಚ್ಚಿಗೆ ಇವೇ ಯೂಸ್ ಮಾಡ್ತಾರ. ಇವಾಗ ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಆಬ್ಜೆಕ್ಟ್ ಗುరించి ಮಾತಾಡ್ತೀನಿ, ಅದು ಅಕೌಂಟ್. ಈ ಅಕೌಂಟ್ಸ್ ನ ಜಾಸ್ತಿ ಕಂಪನಿ ಇಲ್ಲ ಬಿಸ್ನೆಸ್ ಯೂಸ್ ಮಾಡ್ತದ. ಇವಾಗ ಒಂದು ಎಕ್ಸಾಂಪಲ್ ಕಂಪನಿ ತಗೊಂಡ್ವಿ, ಆ ಕಂಪನಿ ಸೇಲ್ಸ್ ಫೋರ್ಸ್ ನಾಗ ಏನನ್ನ ರೆಕಾರ್ಡ್ ಸೇವ್ ಮಾಡ್ಬೇಕಂದ್ರೆ ಅವಾಗ ಅಕೌಂಟ್ ಆಬ್ಜೆಕ್ಟ್ ನಾಗ ಸೇವ್ ಮಾಡ್ತಾರ. ಇವಾಗ ನಾವು ಸೆಕೆಂಡ್ ಆಬ್ಜೆಕ್ಟ್ ನ ಮೂವ್ ಆಗ್ತೀವಿ, ಅದು ಬಂತು ಲೀಡ್ಸ್. ಈ ಲೀಡ್ಸ್ ಆಬ್ಜೆಕ್ಟ್ ನಾಗ ಪೊಟೆನ್ಶಿಯಲ್ ಕಸ್ಟಮರ್ ರೆಕಾರ್ಡ್ಸ್ ನ ಇಕ್ಕುತ್ತೀನಿ. ಇದ್ದಾಗ ಯಾ ಕಸ್ಟಮರ್ అయినా ಯಾರು అయినా ಸరే ಲೀಡ್ಸ್ ಆಬ್ಜೆಕ್ಟ್ ನಾಗ ಇಕ್ಕುತ್ತೀನಿ. ನೆಕ್ಸ್ಟ್ ಆಬ್ಜೆಕ್ಟ್ ಬಂತು ಆಪರ್ಚುನಿಟೀಸ್ ಅನ್ಮಾತು. ಇದು ಆಪರ್ಚುನಿಟಿ ಬೇಸಿಕಲ್ గా ನಾವು ಅಲ್ಲ ಸೇಲ್ಸ್ ನ ಇದ್ದ ಡೀಲ್ಸ್ ನ ಪ್ರೋಗ್ರೆಸ್ ನಾಗ ಇದ್ದ ಡೀಲ್ಸ್ ನ ನಾವು ಇಲ್ಲಿ ನೋಡవచ్చు. ಒಂದು ಅಲ್ಲ ಲೀಡ್ಸ್ ಆಪರ್ಚುನಿಟಿ ನಾಗ ಕನ್ವರ್ಟ್ ಆಗ್ತವ. ಒಂದು ಎಕ್ಸಾಂಪಲ್ గా ನಿಮ್ಮ ಪೊಟೆನ್ಶಿಯಲ್ ಕಸ್ಟಮರ್ ನಿಮ್ಮ ಡೀಲ್ ನ ಆಕ್ಸೆಪ್ಟ್ ಮಾಡ್ತದ. ಇವಾಗ ಈ ಲೀಡ್ ನಿಮ್ಮ ಕಸ್ಟಮರ್ ಗೆ ಮಾರುತ್ತದ. ಅವಾಗ ಈ ಲೀಡ್ ಬಂತು ಆಪರ್ಚುನಿಟಿ ಆಬ್ಜೆಕ್ಟ್ ನಾಗ ಹೋಗ್ತದ. ಇವಾಗ ನಾವು ನೆಕ್ಸ್ಟ್ ಆಬ್ಜೆಕ್ಟ್ ಗೆ ಹೋಗ್ತೀವಿ, ಅದು ಕಾಂಟ್ಯಾಕ್ಟ್ಸ್. ಇದು ಕಾಂಟ್ಯಾಕ್ಟ್ಸ್ ನಾಗ ನಾವು ಅಲ್ಲ ಕಸ್ಟಮರ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ನ ನಾವು ಇದಾಗ ಸೇವ್ ಮಾಡ್ತೀನಿ. ಕಾಂಟ್ಯಾಕ್ಟ್ಸ್ ಅಂಡ್ ಅಕೌಂಟ್ಸ್ ಎರಡು ಲಿಂಕ್ ಆಗಿರ್ತಾವ. ನಿಮಗೆ ಇಮೇಲ್ ಇನ್ನ ಕಾಂಟ್ಯಾಕ್ಟ್ ಇದ್ರೆ ಅದಕ್ಕೆ ಸಂಬಂಧಿತ ಡೀಟೇಲ್ ಈ ಕಾಂಟ್ಯಾಕ್ಟ್ ಆಬ್ಜೆಕ್ಟ್ ನಾಗ ಸೇವ್ ಆಗ್ತದ. ಇಷ್ಟು ಬಂತು ಕ್ಯಾಂಪೇನ್. ನಿಮಗೆ ಅವ್ರಿಗೂ ಸಂಬಂಧಿತ ಇಲ್ಲ ಎದರಿಕೈನ ಸಂಬಂಧಿತ ಕಂಪ್ಲೇಂಟ್ಸ್ ಇದ್ದರೆ ಈ ಕ್ಯಾಂಪೇನ್ ಆಬ್ಜೆಕ್ಟ್ ನಾಗ ಸೇವ್ ಮಾಡ್ಕೊಳచ్చు. ನೆಕ್ಸ್ಟ್ ಡ್ಯಾಶ್ ಬೋರ್ಡ್ಸ್. ಇದು ರಿಪೋರ್ಟ್ ಸಂಬಂಧಿತ ವಿಜುವಲ್ ಪ್ರೆಸೆಂಟೇಷನ್ ಮತ್ತು ವಿಜುವಲ್ ಡೆಮಾನ್ಸ್ಟ್ರೇಷನ್ ಇಲ್ಲ ಇದಕ್ಕೆ ಸಂಬಂಧಿತ ರಿಪೋರ್ಟ್ ಕ್ರಿಯೇಟ್ ಮಾಡ್ಕೊಳచ్చు. ಫಾರ್ ಎಕ್ಸಾಂಪಲ್ ನಿನಗೊಂದು ಸೇಲ್ಸ್ ರಿಪೋರ್ಟ್ ಅದ, ಆ ರಿಪೋರ್ಟ್ ನಾಗ ನೀನು ಡೀಟೇಲ್ಸ್ ನೋಡ್ತಿ ಮತ್ತು ವಿಜುವಲ್ ಪ್ರೆಸೆಂಟೇಷನ್ ನ ಈ ಡ್ಯಾಶ್ ಬೋರ್ಡ್ ಸೆಕ್ಷನ್ ನಾಗ ನೋಡ್ತೀವಿ. ನೆಕ್ಸ್ಟ್ ಟಾಪಿಕ್ ಬಂತು ರಿಪೋರ್ಟ್ಸ್. ರಿಪೋರ್ಟ್ಸ್ ಅಂದ್ರೆ ಏನು? ಇದು ಬಂತು ನಿಮ್ಮ ರೆವೆನ್ಯೂ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಇರ್ತದ, ಅಥವಾ ನಿಮ್ಮ ಟೋಟಲ್ ಸೇಲ್ಸ್ ನ ಇದ್ದಾಗ ನ್ಯೂ ರಿಪೋರ್ಟ್ಸ್ ಅನ್ನು ಕ್ಲಿಕ್ ಮಾಡಬೇಕು. ಇದು ಬಂತು ನ್ಯೂ ರಿಪೋರ್ಟ್ಸ್ ಪೇಜ್ ಅನ್ನ ಮಾತು. ಇದ್ದಾಗ ನಾವು ಫಿಲ್ಟರ್ಸ್ ಆಡ್ ಮಾಡ್ಕೊಳచ్చు. ಈ ವಿಧಂగా ರಿಪೋರ್ಟ್ಸ್ ಕ್ರಿಯೇಟ್ ಮಾಡ್ಕೊಳచ్చు. ಸೊ ನಾವು ನಮ್ಮ ಅವಸರ ಬಟ್ಟಿ ರಿಪೋರ್ಟ್ಸ್ ನ ಕ್ರಿಯೇಟ್ ಮಾಡ್ಕೊಳచ్చు. ಇದು ಚಾಟರ್. ಪ್ರತಿ ಕಮ್ಯುನಿಕೇಶನ್ ನಾವು ಬಳಸ್ಕೋಬೇಕಂದ್ರೆ ನಾವು ಚಾಟರ್ ಆಬ್ಜೆಕ್ಟ್ ಹೋಗಿ ನಾವು ಬಳಸ್ಕೊಳచ్చు. ಇದು ಬಂತು ಹೋಮ್. ಇದ್ದಾಗ ನಾವು ಎಲ್ಲ ಡೀಟೇಲ್ಸ್ ನೋಡ್ಕೊಳచ్చు ಮತ್ತು ಹೋಮ್ ಪೇಜ್ ನ ಕಸ್ಟಮೈಸ್ ಮಾಡ್ಕೊಳచ్చు. ಇದು ಬಂತು ಇನ್ನೊಂದು ಟಾಪಿಕ್, ನಾವು ಮರಳ ಮಾತಾಡಗನము. ಸೇಲ್ಸ್ ಫೋರ್ಸ್ ನಾಗ ಅನೇಕ ಸ್ಟ್ಯಾಂಡರ್ಡ್ ಆಬ್ಜೆಕ್ಟ್ಸ್ ಇರ್ತವ. ನಾವು ನಿಧಾನವಾಗಿ ಒಂದರಿಂದ ಒಂದು ಕಲಿಯುತ್ತಿವೆ. ನೆಕ್ಸ್ಟ್ ಟಾಪಿಕ್ ಬಾಗೆ ಇದು ಫೀಲ್ಡ್ಸ್ ಅನ್ನೋ ಮಾತು. ಇನ್ನು ಮ್ಯಾಜಿಕ್ ಮಾಡಲಾಗಿರ್ತದ. ಎದಕ್ಕಂದ್ರೆ ಈ ಬಾಕ್ಸಸ್ ಸಣ್ಣಗೆ ಇರ್ತವ. ಇದ್ದಾಗ ನಾವು ಜಾಸ್ತಿ ಡೇಟಾ ಸ್ಟೋರ್ ಮಾಡ್ಕೊಳచ్చు. ಫಾರ್ ಎಕ್ಸಾಂಪಲ್ ಇದು ಅಕೌಂಟ್ ಆಬ್ಜೆಕ್ಟ್ ಅನ್ನೋ ಮಾತು. ಈ ಅಕೌಂಟ್ ಆಬ್ಜೆಕ್ಟ್ ನಾಗ ನಮಗೆ ಫೀಲ್ಡ್ಸ್ ಇರಕತ್ತವ. ಅದು ಒಂದರಿಂದ ಒಂದು ಕೇಳ್ತೀನಿ. ಅಕೌಂಟ್ ಓನರ್, ರೇಟಿಂಗ್, ಅಕೌಂಟ್ ನೇಮ್, ಫೋನ್ ನಂಬರ್, ಪೇರೆಂಟ್ ಅಕೌಂಟ್, ಫ್ಯಾಕ್ಸ್, ಇವೆಲ್ಲ ಫೀಲ್ಡ್ಸ್ ಅನ್ ಮಾತು. ಇವು ನಾವು ಎಡಿಟ್ ಮಾಡ್ಕೊಳచ్చు. ಅಂಬಿಲಿಕೆ ಮಾಗ ನಮಗೆ ಪೆನ್ಸಿಲ್ ಆಗಿರ್ತದ, ಅದು ನಾವು ಕ್ಲಿಕ್ ಮಾಡಿದ ಮಾಕ ಇದು ನಮ್ಮ ಅವಸರ ಬಟ್ಟಿ ಎಡಿಟ್ ಮಾಡ್ಕೊಳచ్చు. ಫಾರ್ ಎಕ್ಸಾಂಪಲ್ ಇವಾಗ ನಾನು ಫೋನ್ ನಂಬರ್ ಅನ್ನೋ ಫೀಲ್ಡ್ ನಾಗ ಕರೆಕ್ಷನ್ ಮಾಡ್ತಿದ್ದೀನಿ. ಅದಾಗ ತೀದು ಟೈಪ್ ಮಿಸ್ಟೇಕ್ ಇದ್ರೆ ತೀದು ಕೆಳಕ ಬಂದು ನಾವು ಸೇವ್ ಅನ್ನು ಮಾಡಬೇಕು. ಈ ಪೇಜ್ ನಾಗ ಅಲ್ಲ ಬಂತು ನಮಗೆ ಫೀಲ್ಡ್ಸ್ ಅನ್ನೋ ಮಾತು. ಇದೆಲ್ಲ ನೋಡಬಹುದು. ಇದು ಫೀಲ್ಡ್ಸ್. ಇದು ಬಂತು ಥರ್ಡ್ ಟಾಪಿಕ್ ಅನ್ನೋ ಮಾತು. ಇದು ರೆಕಾರ್ಡ್ ಡೀಟೇಲ್ ಪೇಜ್. ರೆಕಾರ್ಡ್ ಡೀಟೇಲ್ ಪೇಜ್ ಅಂದ್ರೆ ಏನಾಯ್ತದ? ಈ ಪೇಜ್ ನಾಗ ನಾವು ಒಂದು ರೆಕಾರ್ಡ್ ಸಂಬಂಧಿತ ಡೇಟಾ ಇರ್ತದಲ್ಲ, ಆ ಸ್ಪೆಸಿಫಿಕ್ ಡೇಟಾನ ನಾವು ಈ ರೆಕಾರ್ಡ್ ಪೇಜ್ ನ ನೋಡೋచ్చు. ಆಲೋಚನೆ ಮಾಡ್ರಿ, ನಿಮ್ಮ ಡೇಟಾಗೆ ಇದು ಒಂದು ಪ್ರೊಫೈಲ್ ಪೇಜ್ ಲಾಗ ಅನ್ನೋ ಮಾತು. ಮತ್ತೆ ನಾವು ಸೇಲ್ಸ್ ಫೋರ್ಸ್ ಗೆ ಬಂದಿನಿ. ಅದಾಗ ಅಕೌಂಟ್ ಆಬ್ಜೆಕ್ಟ್ ಗೆ ಓಯಿಮನ್ ಮಾತು. ಇವಾಗ ನಮ್ಮ ಮುಂದೆ ಎವ್ರಿ ಡೀಟೇಲ್ ಡಿಸ್ಪ್ಲೇ ಆಗ್ತಿದಲ್ಲ ಪೇಜ್ ನಾಗ, ಇಲ್ಲ ರೆಕಾರ್ಡ್ ಡೀಟೇಲ್ ಪೇಜ್. ಇಲ್ಲಿ ಮಾಗ ಫೀಲ್ಡ್ ಅಕೌಂಟ್ ಓನರ್ ಲಿದ, ಕೆಳಗ ಫೀಲ್ಡ್ ಲಾಸ್ಟ್ ಮಾಡಿಫೈಡ್ ಡೇಟ್. ಇವಾಗ ನಮ್ಮ ಮುಂದೆ ಡಿಸ್ಪ್ಲೇ ಆಗ್ತಿದ್ದ ಎಲ್ಲ ಡೀಟೇಲ್ಸ್ ನಾವು ಏನಂತೀವಂದ್ರೆ ರೆಕಾರ್ಡ್ ಡೀಟೇಲ್ಸ್ ಪೇಜ್ ಅಂತೀನಿ. ಇದ್ರಾಗ ಬೆಸ್ಟ್ ಪಾರ್ಟ್ ಏನಂದ್ರೆ ನಮ್ಮ ಅವಸರ ಬಟ್ಟೆ ಈ ಪೇಜ್ ನಾವು ಕಸ್ಟಮೈಸ್ ಮಾಡ್ಕೊಳచ్చు ಅನ್ಮಾತು. ನಮ್ಮ ಸಂಬಂಧಿತ ಲೇಯರ್ಸ್ ನಾಗಾನಿ ಚಾರ್ಟ್ಸ್ ನಾಗಾನಿ ಇನ್ನ ಫ್ಯಾನ್ಸಿ ಇಮೇಜ್ ಆಡ್ ಮಾಡ್ಕೊಂಡು ಈ ಪೇಜ್ ನ ಪ್ರೋ ಮಾಡ್ಕೊಳచ్చు ನಾವು. ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಥಮ್ಸ್ ಅಪ್ ಬಟನ್ ನ ಕ್ಲಿಕ್ ಮಾಡ್ರಿ. ನಿಮ್ಮ ದೋಸ್ತರಿಗಾನೆ ಯಾರಿಗಾನೆ ಯೂಸ್ ಆದ್ರೆ ಅಂದ್ರೆ ಅವರಿಗೆ ಶೇರ್ ಮಾಡ್ರಿ. ನಿಮಗೆ ಏನನ್ನ ಡೌಟ್ಸ್ ಬಂದಿದ್ರೆ ಕೂಡ ಕೆಳಗ ಕಾಮೆಂಟ್ ಸೆಕ್ಷನ್ ನಾಗ ಫೀಡ್ಬ್ಯಾಕ್ ಕೊಡ್ರಿ. ನಾವು ನಿಮ್ಮ ಪ್ರತಿ ಮೆಸೇಜ್ಗೆ ರಿಪ್ಲೈ ಕೊಡ್ತೀವಿ.
Until then, bye. Take care.